ಕ್ಲಬ್ ಆಶ್ರಯದಲ್ಲಿ ಪುಟ್ಟರಾಜ್ ಗವಾಯಿಗಳವರ 16ನೇ ಪುಣ್ಯಸ್ಮರಣೆ ಮತ್ತು ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮ. ಪುಟ್ಟರಾಜ ಗವಾಯಿಗಳು ಅಂಧರ ಬಾಳಿಗೆ ನಂದಾದೀಪವಾಗಿದ್ದರು. ಅಂಧರ ಅನಾಥರ ಬಾಳ ಬೆಳಗಿಸುವ ಮಹಾನ್ ಚೇತನ ಪುಟ್ಟರಾಜ್ ಗವಾಯಿಗಳು ಎಂದು ಸಿಬಿಎಸ್ ಮಹಿಳಾ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಅವರು ರೋಟರಿ ಕ್ಲಬ್ ಆಶ್ರಯದಲ್ಲಿ ನಡೆದ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳು ಸಂಗೀತವನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡಿದ್ದು ಅನೇಕ ಸಂಗೀತ ಶಾಲೆಗಳನ್ನು ತೆರೆದು ನಮ್ಮ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದ್ದರು ಎಂದು ತಿಳಿಸಿದರು. ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಗವಾಯಿಗಳವರ ಶಿಷ್ಯರಾದ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರಾದ ಸಂಗೀತ ಗಾಯಕರು ಸದಾನಂದ ಶೇಟ್ರವರು ಗವಾಯಿಗಳು ಸಾವಿರಾರು ಬಡ ದೃಷ್ಟಿ ವಿಕಲಚೇತನರ ಬಾಳನ್ನ ಬೆಳಗಿಸಿ ಅವರ ಬದುಕಿಗೆ ದಾರಿದೀಪವಾಗಿದ್ದ ಪುಟ್ಟರಾಜ ಗವಾಯಿಗಳವರಿಗೆ ನಮನಗಳು ಎಂದು ತಿಳಿಸಿ ಕಾರ್ಯಕ್ರಮದಲ್ಲಿ ಭಕ್ತಿ ಸಂಗೀತ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ಆರ್ ಗೋಪಿನಾಥ್ ಅವರು ಇಂದು ನಮ್ಮ ಗಂಗಾವತಿ ಕ್ಲಬ್ನವರು ಪಂಡಿತ್ ಪುಟ್ಟರಾಜ ಗವಾಯಿಯವರ ಪುಣ್ಯಸ್ಮರಣೆ ದಿನವನ್ನ ಆಚರಿಸಿ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸಿರುವುದು ಪೂಜ್ಯರ ಅಂತರಾತ್ಮಕ್ಕೆ ನಮ್ಮೆಲ್ಲರ ನಮನಗಳು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲಾ ಕಾರ್ಯದರ್ಶಿ ಟಿ ಆಂಜನೇಯರವರು ಗವಾಯಿಗಳು ಅಪಾರ ಸಂಗೀತ ಅಭಿಮಾನಿಗಳನ್ನ ಹೊಂದಿದ್ದರು. ಅವರು ಯಾವುದೇ ಭಾಗಕ್ಕೆ ಕಾಲಿಟ್ಟರೂ ಅಂಧರ ಬಾಳಿನ ಬೆಳಕಾಗಿ ಬಂದು ಅವರ ಬದುಕಿಗೆ ಬೆಳಕಾಗುತ್ತಿದ್ದರು. ಇಂತಹ ದೇಶ ಕಂಡ ಅಪ್ರತಿಮ ಮಹಾನ್ ವ್ಯಕ್ತಿಗಳಿಗೆ ರಾಜ್ಯ ದೇಶದ ಅನೇಕ ಪ್ರಶಸ್ತಿಗಳು ಬಂದಿದ್ದು, ವಿಶೇಷವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮಹಾನ್ ವ್ಯಕ್ತಿಗಳಿಗೆ ಕೇಂದ್ರ ಸರ್ಕಾರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಿ ಎಂದು ಆಶಿಸಿದರು. ಈ ಕಾರ್ಯಕ್ರಮದಲ್ಲಿ ರೋಟರಿ ನಿಕಟಪೂರ್ವ ಅಧ್ಯಕ್ಷರಾದ ಜಗದೀಶ್ ಅಂಗಡಿ 2026-27ನೇ ಅಧ್ಯಕ್ಷರಾದ ಎಂ ಗುರುರಾಜ್, ಕಾರ್ಯದರ್ಶಿ ರಾಮ್ ಪ್ರಸಾದ್ ಕೊಡಗಲಿ ಮತ್ತು ರೋಟರಿ ಹಿರಿಯ ಸದಸ್ಯರು ಮತ್ತು ಕುಟುಂಬದವರು, ಅನೇಕ ನಗರದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಮಕ್ಕಳು ಉಪಸ್ಥಿತರಿದ್ದರು.